ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಮೇಶ್ ಆಚಾರ್, ಪ್ರಾಧ್ಯಾಪಕ, ಲಕ್ಷ್ಮೀ ಸೋಮ ಬಂಗೇರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೋಟ, ಕೊಡುಕೆರೆ, ಉಡುಪಿ ಜಿಲ್ಲೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ BA ಪ್ರಥಮ ಸೆಮಿಸ್ಟರ್ನ ಕನ್ನಡ ಐಚ್ಛಿಕ ಪಠ್ಯ ಸಾಹಿತ್ಯ ಗಂಗೋತ್ರಿ 1 ಇದರ ಕಾವ್ಯಭಾಗದಲ್ಲಿ ಬರುವಂತಹ ತನ್ನ ಕಾವ್ಯಕ್ಕೆ ತಾಂ ಮಹಾಕವಿ ಮಣಿಯುವಂತೆ ಎಂಬ ಭಾಗದ ವಿಶ್ಲೇಷಣಾ ತರಗತಿಯನ್ನು ಮುಂದುವರಿಸ್ತಾ ಇದ್ದೇನೆ. ಇದು 12ನೆಯ ಸೆಷನ್. ಈ ಸೆಷನ್ಗೆ ಹಾಜರಾದ ತಮಗೆಲ್ಲರಿಗೂ ಸ್ವಾಗತ. ಈಗ ಪ್ರಾರಂಭಿಸೋಣ. ಹಿಂದಿನ ಸೆಷನ್ನ ನೆನಪಿಸಿಕೊಳ್ಳುತ್ತಾ, ವಿಶ್ವಾಮಿತ್ರನು ತನ್ನ ಯಾಗ ರಕ್ಷಣೆಗೆ ಕರೆತಂದ ರಾಮ ಲಕ್ಷ್ಮಣರನ್ನು ಮಿಥಿಲೆಯತ್ತ ಕರೆದೊಯ್ಯುವಂತಾದದ್ದು ಯಾವ ಲೀಲೆಯಿಂದ ಅಂತ ಹಿಂದೆ ಹೇಳಿದ್ದೆ. ಹರಧನುಸ್ಸಿನ ಕತೆ ಕೇಳಿದ ರಾಮನಲ್ಲಿ ಶಿವಶಕ್ತಿ ಸಂಚಾರ ಮತ್ತು ಮೈಪುಳಕವಾದದ್ದರ ಬಗ್ಗೆ ತಿಳ್ಕೊಂಡಿದ್ದೇವೆ. ಭೀಕರ ಅರಣ್ಯದಲ್ಲಿ ಮುನಿಗೆ ಪರಿಚಿತವಾದ ದಾರಿಯು ತಪ್ಪಿ ಹೋಗುವಂತಾದದ್ದರ ಬಗ್ಗೆ ತಿಳ್ಕೊಂಡಿದ್ದೇವೆ. ಮರುದಿನ ಮಹಾಮೌನದಿಂದ ಸ್ತಬ್ಧವಾಗಿದ್ದ ಅಹಲ್ಯೆಯ ಸುಕ್ಷೇತ್ರವೆನಿಸಿದ ಅರಣ್ಯವನ್ನು ಪ್ರವೇಶಿಸಿದ್ದು ಇದನ್ನು ತಿಳ್ಕೊಂಡಿದ್ದೇವೆ. ರಾಮನಿಗೆ ಅಲ್ಲಿ ತನ್ನ ತಾಯಿ ಕೌಸಲ್ಯಾದೇವಿಯೇ ತನ್ನ ಹೆಸರಿಟ್ಟು ಗೋಳಿಟ್ಟು ಕರೆದಂತೆ ಆದುದು ಇದನ್ನು ತಿಳ್ಕೊಂಡಿದ್ದೇವೆ. ದೈವಿ ಶಕ್ತಿಯಾದಂತಹ ರಾಮನು ಅರಣ್ಯ ಪ್ರವೇಶಿಸಿದಾಕ್ಷಣ ಆ ವನಕ್ಕೆ ಪ್ರಾಣ ಸಂಚಾರವಾದದ್ದು. ಆಮೇಲೆ ವನದೇವಿಯ ಎದೆಯಲ್ಲಿ ಕಲ್ಬಂಡೆಯ ದರ್ಶನ ಆ ಪಥಿಕರಿಗೆ ಆದದ್ದು. ಇಲ್ಲಿಯವರೆಗೆ ಕಥಾಸಾರವನ್ನು ತಿಳ್ಕೊಂಡಿದ್ದೇವೆ. ಈ ಕಾವ್ಯಭಾಗದ ಕಥೆಯನ್ನು ಮುಂದುವರಿಸ್ತಾ, ಆ ಬಂಡೆಯ ಮೇಲೆ ಸತಿಯ ರಕ್ಷಣೆಗೆ ಪತಿಯ ಶಾಪವೇ ಹೆಬ್ಬುಲಿಯ ರೂಪವನ್ನು ತಾಳಿದೆಯೋ ಎಂಬಂತೆ ಶಿಲೆಯ ಮೇಲೊರಗಿ ಕಿಚ್ಚುಗಣ್ಣಿನಿಂದ ನಿತ್ಯವೂ ಕಾಯುತ್ತಿದ್ದ ಹಳದಿ ಪಟ್ಟೆಯ ಹೆಬ್ಬುಲಿ ಒಂದು ಕಾಣಿಸಿತು. ಆ ಹುಲಿ ಹಳದಿ ಪಟ್ಟೆಯ ಹೆಬ್ಬುಲಿಯಾಗಿತ್ತು. ಕವಿಯ ಕಲ್ಪನೆ ಅಲ್ಲಿ ಸತಿಯ ರಕ್ಷಣೆಗೆ ಪತಿ ಗೌತಮನ ಶಾಪವೇ ಹೆಬ್ಬುಲಿಯ ರೂಪವನ್ನು ತಾಳಿದೆಯೋ ಎಂಬಂತೆ. ಗೌತಮ ಅಹಲ್ಯೆಗೆ ಶಾಪ ಕೊಟ್ಟದ್ದೇನೋ ಸರಿ, ಈಗ ಕಲ್ಲಾಗಿ ಶತಶತಮಾನಗಳಿಂದ ಬಿದ್ದಿದ್ದಂತಹ ಅಹಲ್ಯೆಯ ರಕ್ಷಣೆಗೆ ಅವನ ಶಾಪದ ಮಾತುಗಳೇ ಹೆಬ್ಬುಲಿಯ ರೂಪವನ್ನು ತಾಳಿ ಬಂದಿದೆಯೋ ಎಂಬಂತೆ ಆ ಹುಲಿ ಕಂಗೊಳಿಸುತ್ತಿತ್ತು. ಹಳದಿ ಪಟ್ಟೆಯ ಹೆಬ್ಬುಲಿ ಈ ಬರುತ್ತಿರುವವರನ್ನು ಕಂಡು ಒಡನೆಯೇ ತನ್ನ ಸ್ಥಳದಿಂದ ಎದ್ದು ಮಿಂಚಿನಂತೆ ಮರೆಯಾಗಿ ಹೋಯಿತು. ಋಷಿಯ ಕೃಪಾವಚನದಂತೆ ಶ್ರೀರಾಮನು ಆ ಬಂಡೆಯನ್ನು ಏರ್ತಾನೆ. ಬಂಡೆಯನ್ನು ಏರಿ ನರ್ತನ ಮಾಡಲಿಕ್ಕೆ ಮತ್ತೆ ತೊಡಗುತ್ತಾನೆ. ರಾಮನು ಬಂಡೆಯನ್ನೇರಿ ನರ್ತಿಸಿದ ತಕ್ಷಣವೇ ಮತ್ತೊಂದು ವರ್ಣನೆ ಬರುತ್ತೆ. ಪ್ರೇಮ ಸಾಮೀಪ್ಯ, ಸಾನ್ನಿಧ್ಯ ಮತ್ತು ಕೂಡುವಿಕೆಯಿಂದ ತಲ್ಲಣಿಸುವಂತಹ ತರುಣಿಯ ಹಾಗೆ ಒಮ್ಮೆಲೆ ರಾಮ ಚರಣ ಚುಂಬನಕ್ಕೆ ಆ ಕಲ್ಲೇ ಬೆಣ್ಣೆಯಾಯಿತು ಎಂಬಂತೆ ಆ ಬಂಡೆ ಕಂಪಿಸಿಬಿಟ್ಟಿದ್ದಂತೆ. ಈಗ ಪ್ರೀತಿಸುವವರ ಮಧ್ಯೆ ಪ್ರೇಮದ ಸಾಮೀಪ್ಯ, ಇನ್ನೂ ಹತ್ತಿರ ಸಾನ್ನಿಧ್ಯ, ಮತ್ತು ಹತ್ತಿರ ಅದರ ಫಲವಾಗಿ ಕೂಡುವಿಕೆ. ಈ ಹೆಣ್ಣೊಬ್ಬಳು ಅಥವಾ ನಲ್ಲೆಯೊಬ್ಬಳು ಸಾಮೀಪ್ಯ, ಸಾನ್ನಿಧ್ಯ ಮತ್ತು ಕೂಡುವಿಕೆಯಿಂದ ತಲ್ಲಣಿಸ್ತಾಳಲ್ಲ, ಆ ತಲ್ಲಣಿಸುವ ತರುಣಿಯ ಹಾಗೆ ರಾಮ ಕಲ್ಲನ್ನು ಮೆಟ್ಟಿದ ಕೂಡಲೇ ಅವನ ಆ ಮೆಟ್ಟುವಿಕೆಯನ್ನು ಕವಿ ವರ್ಣಿಸುವುದು ನೋಡಿ.
ಅವನ ಚರಣ ಚುಂಬನಕ್ಕೆ. ಕಲ್ಲೇ ಬೆಣ್ಣೆಯಾಯಿತು ಎಂಬಂತೆ. ತಲ್ಲಣಿಸುವ ಹೆಣ್ಣು ಬೆಣ್ಣೆ ಅಂತ ಕರೆತಾಳಲ್ವ, ಹಾಗೆ ಈ ಬಂಡೆ ರಾಮನ ಚರಣ ಚುಂಬನಕ್ಕೆ ಕಂಪಿಸಿತಂತೆ. ಮುಂದೆ ಹೇಗೆ ಕರಗಿ ಹೋಗುತ್ತೆ ಎನ್ನುವುದರ ಚಿತ್ರಣ ಇದೆ. ಈ ಬಂಡೆ ಕಂಪಿಸುವುದನ್ನು ನೆರೆದವರೆಲ್ಲರೂ ಅಲ್ಲಿ ಚಕಿತರಾಗಿ ನೋಡುತ್ತಿದ್ದಂತೆ ಸೂರ್ಯನ ತಾಪಕ್ಕೆ ಕರಗುವ ಕರ್ಪೂರದ ಶಿಲೆಯಂತೆ ಕಪ್ಪು ಬಂಡೆ ಕರಗಿಬಿಟ್ಟಿತಂತೆ. ಸೂರ್ಯನ ತಾಪಕ್ಕೆ ಕರ್ಪೂರದ ಶಿಲೆ, ಕರ್ಪೂರ ಅದರ ಗಿರಿಯಷ್ಟು ಇದ್ರೂ ಕೂಡ, ಬೆಟ್ಟದಷ್ಟು ದೊಡ್ಡ ಕರ್ಪೂರ ಇದ್ರೂ ಕೂಡ ಉರಿಗೆ ಅಥವಾ ಬೆಂಕಿಗೆ ಅದು ಕರಗಿ ಹೋಗುತ್ತೆ. ಹಾಗೆ ಸೂರ್ಯ ತಾಪಕ್ಕೆ ಕರಗುವ ಕರ್ಪೂರದ ಬಂಡೆಯ ಹಾಗೆ ಈ ಬಂಡೆ ಕೂಡ ಅಲ್ಲಿ ಕರಗಿ ಹೋಯಿತು ಎಂಬ ವರ್ಣನೆ. ದಿವ್ಯ ಮಾಯಾಶಿಲ್ಪಿ ತನ್ನ ಕಲ್ಪನಾ ದೇವಿಯನ್ನ ಕಲ್ಲ ಸೆರೆಯಿಂದ ಬಿಡಿಸಿ ಕೆತ್ತಿದನೆನ್ನುವಂತೆ. ಒಬ್ಬ ಅಸಾಮಾನ್ಯ ಅಲೌಕಿಕ ಶಕ್ತಿಯುಳ್ಳ ಮಾಯಾಶಿಲ್ಪಿಯೊಬ್ಬ ತನ್ನ ಕಲ್ಪನಾ ದೇವಿಯನ್ನ, ತಾನೇ ಕಲ್ಪಿಕೊಂಡ ದೇವಿಯನ್ನ ಕಲ್ಲಿನ ಸೆರೆಯಿಂದ, ಬಂಧನದಿಂದ ಬಿಡಿಸಿ, ಕಲ್ಲಿನ ಬಂಧನದಿಂದ ಬಿಡಿಸಿ ಮತ್ತೆ ಪುನರಪಿ ಕೆತ್ತಿದನೆನ್ನುವ ಹಾಗೆ. ಅವನ ಚರಣಚುಂಬನಕ್ಕೆ ಬಂಡೆ ಕಂಪಿಸಿದ್ದು, ಬಂಡೆ ಕರಗಿದ್ದು, ಆ ಕರಗಿದ ನಂತರ ಮತ್ತೇನಾಯಿತು ಎನ್ನುವುದರ ಸಂದರ್ಭ ಇದು. ಹಾಲು ಬೆಳ್ಳಗಿನ ನಾರುಡೆಯಿತು, ಹಾಲಿನಂತೆ ಬೆಳ್ಳಗಿನ ನಾರು ಮಡಿಯನ್ನುಂಟು. ರಾತ್ರಿ ಕತ್ತಲಿನಂತೆ ಇಳಿಬಿಟ್ಟ ಜಡೆ, ಅಂದರೆ ರಾತ್ರಿಯ ಕಗ್ಗತ್ತಲಿನ ಹಾಗೆ ಅವಳು ಜಡೆಯನ್ನ ಇಳಿಬಿಟ್ಟುಕೊಂಡಿದ್ದಾಳೆ. ವ್ರತದಿಂದ ಹೊಳೆವ ಮುಖ ನೋಡಿ, ಅದು ಎಷ್ಟೋ ಕಾಲದಿಂದ ಕಲ್ಲು ಅಹಲ್ಯೆಯೇ ತಪಸ್ಸು ಮಾಡ್ತಿದ್ದಾಳೆ ಎಂದು ಭಾವಿಸಿದಂತ ಕಲ್ಲು, ಅವಳು ಶಾಪ ಕೊಟ್ಟಾಕ್ಷಣ ಕಲ್ಲಾಗಿ ಹೋಗಿದ್ದಾಳೆ. ಹಾಗೆ ಎಷ್ಟೋ ಕಾಲದ ವ್ರತದಿಂದ ಹೊಳೆಯುವಂತಹ ಅವಳ ಮುಖ ತೇಜಸ್ಸು. ಆಮೇಲೆ ಮಾಂಗಲ್ಯದಿಂದ ಕೂಡಿದ ಹಾಲು ಬಿಳುಪಿನ ತಪಸ್ವಿನಿಯ ವಿಗ್ರಹ, ತಾನು ಮಾಂಗಲ್ಯವನ್ನೇ ಧರಿಸಿಕೊಂಡಿದ್ದಾಳೆ. ಹಾಲು ಬಿಳುಪಿನ ಮೈ ಬಣ್ಣ ಉಳ್ಳವಳು ಹೌದು, ಅವಳು ತಪಸ್ವಿನಿಯೂ ಹೌದು. ಈ ಭಾಗದಲ್ಲಿ ಅವಳನ್ನು ಶಿಲಾ ತಪಸ್ವಿನಿ ಅಂತಲೇ ಕರೆದಿದ್ದಾರೆ ಕವಿ. ಆ ತಪಸ್ವಿನಿಯ ವಿಗ್ರಹ ರೂಪದಲ್ಲಿ ಮೂರ್ತಿವತ್ತಾಗಿ ಅವಳು ಎದ್ದು ಶ್ರೀರಾಮನ ಚರಣದಾವರೆಗೆ, ರಾಮನ ಚರಣವನ್ನ ತಾವರೆಗೆ ಹೋಲಿಸಲಾಗಿದೆ, ಶ್ರೀರಾಮನ ಚರಣದಾವರೆಗೆ ಆ ಮೂರ್ತಿ ತಲೆಬಾಗಿ ನಿಂತುಕೊಂಡಿದೆ. ಆ ಸಂದರ್ಭದಲ್ಲಿ ರಾಮನಿಗಾದ ಅನುಭವವನ್ನು, ಹೆತ್ತ ತಾಯಿಯನ್ನ ಮತ್ತೆ ಪಡೆದ ಸಂಭ್ರಮ ಆತನಿಗಾಯಿತು. ಹಿಂದೆ ಕಾಡಿನಲ್ಲಿ, ಆ ಅರಣ್ಯದಲ್ಲಿ ಮೌನವಾಗಿದ್ದ, ಸ್ತಬ್ಧವಾಗಿದ್ದ ಆ ಸಂದರ್ಭದಲ್ಲಿ ಅವನಿಗಾದ ಅನುಭವ, ತನ್ನ ಹೆತ್ತ ತಾಯಿಯೇ ತನ್ನ ಹೆಸರನ್ನು ಕರೆದಿಟ್ಟು ಕೂಗಿದ ಹಾಗೆ, ಆತನಾದ ಮಾಡಿದ ಹಾಗೆ ಅವನಿಗಾದದ್ದು. ಈಗ ಅಹಲ್ಯೆ ಮೂರ್ತಿ ರೂಪದಲ್ಲಿ ತಲೆಬಾಗಿ ನಿಂತಾಗ ತನ್ನ ಹೆತ್ತ ತಾಯಿಯನ್ನೇ ಮತ್ತೆ ಪಡೆದಂತಹ ಸಂಭ್ರಮ ಆತನಿಗಾಗುತ್ತೆ. ಆ ವರ್ಣನೆ ಅಂತ ಸಂದರ್ಭದಲ್ಲಿ ರಾಮನು ಕೂಡ ಪ್ರತಿಸ್ಪಂದಿಸಿ ಏನು ಮಾಡ್ದ ಎನ್ನುವುದನ್ನು ಕವಿ ಒಂದು ಅತ್ಯುತ್ತಮ ಹೋಲಿಕೆಯೊಂದಿಗೆ ಇಲ್ಲಿ ಹೇಳ್ತಾರೆ. ತನ್ನ ಕಾವ್ಯಕ್ಕೆ ಮಹಾಕವಿ ತಾನೇ ಮಣಿಯುವಂತೆ. ಮಹಾಕವಿಯೊಬ್ಬ ಮಹಾಕಾವ್ಯ ಬರೆಯುವುದು ಸಾಮಾನ್ಯವಲ್ಲ. ಮಹಾಕಾವ್ಯ ಅಂತ ಹೇಳುವಾಗಲೇ ಅದೆಷ್ಟೋ ಅಷ್ಟಾದಶ ಅಂತ ಹೇಳ್ತಾರೆ. ಅಷ್ಟಾದಶ ವರ್ಣನೆಗಳು ಇರ್ತವೆ. ನದಿ ವರ್ಣನೆ, ಪುರ ವರ್ಣನೆ, ಸಮುದ್ರ ವರ್ಣನೆ, ಪರ್ವತ ವರ್ಣನೆ, ವಿವಾಹ ವರ್ಣನೆ, ಹೀಗೆ 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 18 ವರ್ಣನೆಗಳು ಇರ್ತವೆ. ಅದೊಂದು ಬೃಹತ್ ಕಾವ್ಯ.
ಆ ಕಾವ್ಯ ಒಂದು ದಿನಕ್ಕೆ 4 ದಿನಕ್ಕೆ ಪೂರೈಸುವಂಥದ್ದು ಅಲ್ಲ. ಒಂದು ಮಹಾಕಾವ್ಯ ಬರಿಬೇಕಾದ್ರೆ ಅದೆಷ್ಟೋ ಕಾಲದ ಕವಿ ತಪಸ್ಸು ಮಾಡಬೇಕು. ಆ ರೀತಿಯಲ್ಲಿ ಮಹಾಕಾವ್ಯ ರಚಿಸಿದಂತಹ ಮಹಾಕವಿ ತನ್ನ ಕಾವ್ಯದ ಸತ್ವವನ್ನು, ಕಾವ್ಯದಲ್ಲಿ ಪ್ರಕಟವಾದದ್ದನ್ನು ಸಹೃದಯರು ಕೂಡ ಮೆಚ್ಚಿ ಆಸ್ವಾದಿಸಿದಾಗ ತಾನು ಬರೆದ ಆ ಸಾಹಸಕ್ಕೆ ಕೃತಕೃತ್ಯನಾಗಿ ತಾನೇ ತನ್ನ ಕಾವ್ಯಕ್ಕೆ ಕೈ ಮುಗಿಯುವ ಹಾಗೆ ಶ್ರೀರಾಮನು ಗೌತಮ ಸತಿಯಾದ ಅಹಲ್ಯೆಯ ಪಾದಗಳಿಗೆ ತಾನು ಕೂಡ ನಮಸ್ಕರಿಸ್ತಾನೆ. ಮುಂದೊಂದು ಮಾತು ಬರುತ್ತೆ, ಇಂದ್ರನ ಮೋಹಕ್ಕೆ ಗುರಿಯಾಗಿ ಪತಿಯ ಶಾಪಕ್ಕೆ ಸಿಲುಕಿ ಕಲ್ಲಾದ ಅಹಲ್ಯೆಯನ್ನ ಮರಳಿ ಹೆಣ್ಣು ಮಾಡಿದ ರಾಮನ ತಲೆಗೆ ಉಭೇ ಎಂದು ದೇವತೆಗಳು ಹೂಮಳೆಗರೆದರು ದೇವದುಂದುಬಿಯನ್ನು ಮೊಳಗಿಸಿದರು. ಹೂಮಳೆಗರೆಯುವುದು ಭೂಲೋಕದಲ್ಲಿ ಒಂದು ಯಾವುದೋ ವಿಶೇಷವಾದಲ್ಲ, ಅತ್ಯಾಶ್ಚರ್ಯಕರವಾದಂತಹ ಸನ್ನಿವೇಶ ತಲೆದೋರಿದಾಗ ದೇವತೆಗಳು ಕೂಡ ಅದನ್ನು ಸಂತೋಷಪಟ್ಟು ತಮ್ಮ ಸಂಭ್ರಮವನ್ನು ಆಚರಿಸ್ತಾರಂತೆ. ಅದಕ್ಕೆ ಹೂಮಳೆಯೂ ಸುರಿಸ್ಬೋದು, ಹೊನ್ಮಳೆಯೂ ಸುರಿಸ್ಬೋದು. ಆಮೇಲೆ ಅವರ ದೇವಲೋಕದ ಭೇರಿ ಅದನ್ನು ದುಂದುಬಿ ಅಂತ ಕರೀತಾರೆ. ದೇವದುಂದುಬಿಯನ್ನು ಮೊಳಗಿಸಿ ಹರ್ಷೋದ್ಗಾರವನ್ನು ಮಾಡಿದ್ರಂತೆ. ಆ ದೇವತೆಗಳು ರಾಮನ ತಲೆಗೆ ಉಭೆ ಅಂತ ಹರ್ಷೋದ್ಗಾರ ಮಾಡಿ ಹೇಳಿದರು. ಆಮೇಲೆ ಇಂದ್ರನ ಮೋಹಕ್ಕೆ ಗುರಿಯಾಗಿ ಪತಿಯ ಶಾಪಕ್ಕೆ ಸಿಲುಕಿ ಕಲ್ಲಾದ ಅಹಲ್ಯೆಯ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೇನೆ. ಈ ಅಹಲ್ಯೆ ಅಂತ ಹೇಳಿದರೆ ಯಾರು? ಅವಳು ಅಹಲ್ಯ, ದ್ರೌಪದಿ, ಸೀತಾ, ತಾರ, ಮಂಡೋದರಿ. ಇವರು ಪಂಚತಾರೆಯರು ಅಥವಾ ಪಂಚಕನ್ಯೆಯರು ಅಂತ ಕರೀತಾರೆ. ಆ ಪಂಚಕನ್ಯೆಯರಲ್ಲಿ ಒಬ್ಬಳಾದಂತಹ ಅಹಲ್ಯೆ ವಿಂಧ್ಯಾಶ್ವ, ಮತ್ತೊಂದು ಹೆಸರಿದೆ ಆತನಿಗೆ, ಭದ್ರಶ್ವ ಅಂತ. ವಿಂಧ್ಯಾಶ್ವ ಅಥವಾ ಭದ್ರಶ್ವನ ಮೂಲಕ ಮೇನಕೆಯಲ್ಲಿ ಹುಟ್ಟಿದವಳು. ಮೇನಕೆ ಒಬ್ಬಳು ಅಪ್ಸರೆ. ಭದ್ರಶ್ವನಿಂದ ಮೇನಕೆಯಲ್ಲಿ ಹುಟ್ಟಿದವಳು. ಅಪ್ರತಿಮ ರೂಪವತಿ, ಸೌಂದರ್ಯವತಿ. ಅವಳ ಸೌಂದರ್ಯಕ್ಕೆ ಮರುಳಾದಂತಹ ದೇವಲೋಕದ ಇಂದ್ರ, ಗೌತಮರು, ಅವಳ ಪತಿ ಗೌತಮನು ಆಶ್ರಮದಲ್ಲಿ ಇಲ್ಲದೆ ಇರುವ ಸಂದರ್ಭದಲ್ಲಿ ಅವಳ ಪತಿ ಗೌತಮನ ವೇಷವನ್ನೇ ಧರಿಸಿಕೊಂಡು ಬಂದು ಆಕೆಯ ಪಾತಿವ್ರತ್ಯವನ್ನು ಕೆಡಿಸಿದ್ದರಿಂದಾಗಿ ಗೌತಮರು ಇಂದ್ರನಿಗೆ ಶಾಪ ಕೊಡ್ತಾರೆ. ನೀನು ಸಹಸ್ರಾಕ್ಷನಾಗಿ ಹೋಗುವಂತ. ಸಹಸ್ರ ಅಕ್ಷ, ಅಕ್ಷ ಅಕ್ಷಿ ಎಂದು ಕಣ್ಣು ಅಂತ ಅರ್ಥ. 1000 ಕಣ್ಣಾಗಿ ಹೋಗುವಂತ. ಇಂದ್ರನಿಗೆ ಸಹಸ್ರಾಕ್ಷ ಅಂತ ಹೇಳಿ ಹೆಸರಿನಿಂದಲೂ ಕೂಡ ಕರೀತಾರೆ. ಮೈತುಂಬ ಗೌತಮನ ಶಾಪದಿಂದ ಕಣ್ಣುಳ್ಳವನು ಅಂತ. ಇನ್ನೊಂದರ್ಥ ಸಹಸ್ರಾಕ್ಷ ಅಂತ ಹೇಳಿದ್ರೆ ಮೈತುಂಬ ಕಣ್ಣುಳ್ಳ ನವಿಲು ಅಂತಲೂ ಆಗುತ್ತೆ. ಇಲ್ಲಿ ಗೌತಮರು ಇಂದ್ರನಿಗೆ ಸಹಸ್ರಾಕ್ಷನಾಗಿ ಹೋಗುವಂತ ಹೇಳಿ ಶಾಪವನ್ನು ಕೊಡ್ತಾರೆ. ಅದೇ ಸಂದರ್ಭ ಹೆಂಡತಿ ಅಹಲ್ಯೆಗೆ ನೀನು ಕಲ್ಲಾಗಿ ಬಿದ್ದಿರು ಎಂಬುದಾಗಿ ಶಾಪವನ್ನು ಕೊಡ್ತಾರೆ. ಮುಂದೆ ಶಿಲೆಯಾದಂಥ ಅಹಲ್ಯೆ ಈ ತನಕ ಹೇಳಿದಂತೆ ಅದೆಷ್ಟೋ ಶತಮಾನಗಳ ಕಾಲ ಕಲ್ಲಾಗಿ ಬಿದ್ದಿದ್ಲು. ಈಗ ಶ್ರೀರಾಮ ಅಲ್ಲಿಗೆ ಬರುವ ತನಕ ಕಲ್ಲಾಗಿದ್ದು. ಬಂದ ಮೇಲೆ ಈ ಹಿಂದೆ ವಿವರಿಸಿದಂತೆ ಇಷ್ಟೆಲ್ಲ ನಡೆಯಿತು. ಕಲ್ಲಾದವಳು ಹೆಣ್ಣಾದಳು. ಈ ಒಂದು ಭೂಲೋಕದ ಆಶ್ಚರ್ಯದ ಸಂದರ್ಭಕ್ಕೆ ದೇವತೆಗಳು ಪ್ರಶಂಸಿಸಿದ್ದನ್ನು ನೋಡಿದ್ದೇವೆ. ಒಂದೊಂದು ಮಾತು ಬರುತ್ತೆ. ಈ ಹಿಂದಿನ ಸೆಷನ್ಗಳಲ್ಲಿ
ದರ್ಶನ ದರ್ಶನ ಅಂತೇಳಿ ಮಾತಾಡಿದ್ದೆ. ದರ್ಶನ ಅಂತ ಹೇಳಿದ್ರೆ ಒಬ್ಬ ಆತ್ಮ ಗೌರವವುಳ್ಳ, ಆತ್ಮ ಸಂಯಮಿಯಾದಂತಹ, ದೃಷ್ಟಾರನಾದಂತಹ ಒಬ್ಬ ಕವಿ ತಾನು ಕಂಡುಕೊಂಡಂತಹ ಸತ್ಯವನ್ನು ಪೂರ್ಣ ದೃಷ್ಟಿಯಿಂದ ಸತ್ಯವನ್ನು ಕಂಡರಿಸುವಂತಹ ಬಗೆ ಅದು ದರ್ಶನ. ಕವಿ ದೃಷ್ಟಿಯು ಕಾವ್ಯದೊಳಗೆ ರಸಾನುಭೂತಿಗೇರಿದರೆ ಅದು ದರ್ಶನವಾಗ್ತದೆ. ಕುವೆಂಪು ರಾಮಾಯಣದಲ್ಲಿ ಈ ಬಗೆಯ ದರ್ಶನಗಳನ್ನು ನಾವು ಸುಮಾರಾಗಿ ನೋಡಿದ್ದೆವು. ಪಾಪಿಗುದ್ದಾರ ಮೆಹುದು ಸೃಷ್ಟಿಯ ಮಹದ್ವ್ಯೂಹ ರಚನೆಯಲ್ಲಿ ಅಂತ ಹೇಳುವ ಮಾತನ್ನು ಗಮನಿಸಿದ್ದೆವು. ಇಲ್ಲಿ ನೋಡಿ, ಕಲ್ಲಾದರೇನು? ತೀವ್ರ ತಪದಿಂದ ಚೇತನ ಸಿದ್ಧಿಯಾಗದೇನು? ಕವಿ ಪ್ರಶ್ನಿಸುವಂಥದ್ದು. ಇದು ಕವಿ ದರ್ಶನ. ಕಲ್ಲೇ ಆಗಲಿ ಬೇಕಾದ್ರೆ ತೀವ್ರವಾದ ತಪಸ್ಸು ಮಾಡಿದರೆ ಆ ಕಲ್ಲಿಗೂ ಕೂಡ ಚೈತನ್ಯ ಸಿದ್ಧಿಯಾಗಬಹುದು, ಅಥವಾ ಅದಕ್ಕೆ ಜೀವ ಕಳೆ ಬರಬಹುದು. ಅದಕ್ಕೆ ಉದಾಹರಣೆಯೇ ಇಲ್ಲೇ ಹಿಂದೆ ಹೇಳಿದೆ ಅಹಲ್ಯೆಯ ಕತೆ. ಜಡಕ್ಕೆ ಕಲ್ಲಾದ ಹೆಣ್ಣೊಬ್ಬಳ ಬಯಕೆ ಮುನಿಯ ದಾರಿ ತಪ್ಪಿಸಿ ರಾಮನ ಚರಣವನ್ನು ತನ್ನತ್ತ ಸೆಳೆಯದಿರುತ್ತದೆಯೇ? ಇದು ಕವಿಯ ಉದ್ಗಾರ. ಜಡಕ್ಕೆ ಕಲ್ಲಾದ ಹೆಣ್ಣೊಬ್ಬಳ ಬಯಕೆ, ಅದು ಅವಳು ಬಯಸಿ ಈಗ ಜಡ ನಿದ್ರೆಯಿಂದ ಎಚ್ಚರುವ ಬಯಕೆಯಲ್ಲಿದ್ದಾಳೆ. ಆ ಬಯಕೆಯಿಂದಲೇ, ಯಾಕಂದ್ರೆ ಶತಮಾನಗಳಿಂದ ಅವಳು ತಪಸ್ಸನ್ನೇ ಮಾಡ್ತಿದ್ದಾಳೆ. ಕಲ್ಲನ ರೂಪವನ್ನು ಧರಿಸಿದ್ರೂ ಕೂಡ ಅವಳು ತಪಸ್ಸನ್ನು ಮಾಡ್ತಿದ್ದಾಳೆ. ಈ ಜಡ ನಿದ್ರೆಯನ್ನು ನಾನು ಹೇಳಬೇಕು ಎನ್ನುವ ಬಯಕೆ ಅವಳಲ್ಲಿದೆ. ಆ ಬಯಕೆಯೇ ಇವತ್ತು ವಿಶ್ವಾಮಿತ್ರನ ದಾರಿಯನ್ನು ತಪ್ಪಿಸಿ ರಾಮನ ಚರಣವನ್ನು, ಯಾಕಂದ್ರೆ ಪಾಪಿಗೂ ಉದ್ಧಾರ ಮೆಹುದವು ಅಂತ ಹೇಳುವ ಮಾತು ಬಂತು. ಅಹಲ್ಯೆ ಪಾಪಿಯಾದವಳಲ್ಲ, ಸಂದರ್ಭಕ್ಕೆ ಸಿಕ್ಕಿ ಪತಿಯಿಂದ ಶಾಪಗ್ರಸ್ತಳಾದವಳು ಅಷ್ಟೇ. ಎಲ್ಲರಿಗೂ ಕೂಡ ಉದ್ಧಾರದ ಮಾರ್ಗದ ಕಡೆಗೆ ಕವಿ ಮನಸ್ಸು. ಎಲ್ಲರೂ ಕೂಡ ಸರ್ವೋದಯ ಸಮನ್ವಯವನ್ನು ಹೊಂದಿ ಎಲ್ಲಿ ಪರಿವರ್ತನೆಯಾಗಿ ಸಾಕ್ಷಾತ್ಕಾರದತ್ತ ಮುನ್ನಡೆಯಬೇಕು. ತಮಸೋಮ ಜ್ಯೋತಿರ್ಗಮಯ ಹಿಂದೆಲ್ಲ ಹೇಳಿದೆ. ಈಗ ರಾಮಚರಣವನ್ನು ತನ್ನತ್ತ ಸೆಳೆದ ಕಾರಣವೇ ಅಹಲ್ಯೆಯ ತಪಸ್ಸಿನ ಫಲ. ಶ್ರೀರಾಮನ ಪಾದ ಮಹಿಮೆಯ ತೋರಿದ ಅಹಲ್ಯೆಯ ತಪಸ್ಸನ್ನು ಮುನಿಜನರು ಕೊಂಡಾಡುತ್ತಿದ್ದರು. ಆ ಸಂದರ್ಭ ಗೌತಮ ಮುನಿಯು ಕೂಡ ಅಲ್ಲಿಗೆ ಶಿವನೇ ಬರುವಂತೆ ಬಂದರು. ರಾಮ ಅಹಲ್ಯೆಯನ್ನ ಉದ್ಧರಿಸಿದ ಮೇಲೆ, ಅಹಲ್ಯೋದ್ಧಾರ ಆದಮೇಲೆ, ಅದೇ ಸಂದರ್ಭಕ್ಕೆ ಅವಳ ಪತಿ ಶಾಪವಿದ್ದ ಗೌತಮನು ಕೂಡ ಅಲ್ಲಿಗೆ ಬಂದು ಬಿಡ್ತಾನೆ. ಹಾಳು ಬಿದ್ದ ವನ ಈಗ ಮತ್ತೆ ಪ್ರಾಣಮಯ ಪಾವನಾಶ್ರಮ ಆಗಿಬಿಟ್ಟು ಹರಿಯುತ್ತಿದ್ದ ನದಿ ನೊರೆಯ ಮುತ್ತುಗಳನ್ನೇ ಚೆಲ್ಲುತ್ತಾ ಬೋರ್ಗರೆದು ಹರಿಯಿತು ಎಂಬ ವರ್ಣನೆ ಬರುತ್ತೆ. ಇಡೀ ವನಭೂಮಿ ಹೂತುಂಬಿ ತೆಳುಗಾಳಿಗೆ ತಲೆದೂಗಿತಂತೆ. ಹೆಣ್ಣು ಜಿಂಕೆಗಳು ಗಂಡು ಜಿಂಕೆಗಳ ಬಳಿ ಸಾರಿ ಮುಖ ನೆಕ್ಕಿ ಮೈ ತಿಕ್ಕಿ ಶೋಭಿಸಿದವು. ಇದೊಂದು ವರ್ಣನೆ ಈ ಸಂದರ್ಭಕ್ಕೆ ಅತಿಯಾಗಿ ಹೊಂದಿಕೊಳ್ಳುವ ಹಾಗೆ ಇದೆ. ಅದು ಕವಿಯ ಜಾಣ್ಮೆ ಮತ್ತು ಮಹಾಕಾವ್ಯ ಕರ್ತರ ಶಕ್ತಿ ಅಂತಲೇ ಹೇಳಬೇಕು. ಈಗ ಇಲ್ಲಿಗೆ ಗೌತಮನು ಬಂದ, ಆ ವನಭೂಮಿಗೆ ಮತ್ತು ಪ್ರಾಣ ಸಂಚಾರ ಆದಂಗಾಯಿತು. ನೋಡಿ, ಇಲ್ಲಿದ್ದ ಹೆಣ್ಣು ಜಿಂಕೆಗಳು ಗಂಡು ಜಿಂಕೆಗಳ ಬಳಿ ಸಾರಿ ಮುಖ ನೆಕ್ಕಿ ಮೈ ತಿಕ್ಕಿ ಶೋಭಿಸಿದುವಂತೆ. ಇಲ್ಲಿ ಸತಿಪತಿ ಒಂದಾಗುವಂಥದ್ದು. ಇಲ್ಲಿ ಹೆಣ್ಣುಗಳು
ಗಂಡು ಜಿಂಕೆಗಳ ಬಳಿ ಸಾರಿ ಸಂತೋಷವನ್ನು ವ್ಯಕ್ತಪಡಿಸುವಂತೆ. ಹೀಗೆ ತನ್ನ ಪಾದತಳಕ್ಕೆ ಶಿರವಾಗಿ ನಮಿಸಿದ ಸಹಧರ್ಮಿಣಿ ಅಹಲ್ಯೆಯನ್ನ ಪತಿ ಗೌತಮನು ಮೇಲೆತ್ತಿ ಅವಳ ಕಣ್ಣೀರನ್ನು ಒರೆಸಿ ಆನಂದ ಬಾಷ್ಪ ಸುರಿಸಿದನಂತೆ. ಸಂತೋಷದ ಅತಿರೇಕದಲ್ಲಿ ಕಣ್ಣಲ್ಲಿ ಬರುವಂತಹ ನೀರನ್ನು ಆನಂದ ಬಾಷ್ಪ ಅಂತ ಕರೀತಾರೆ. ಪತಿಯು ಕೂಡ ಆನಂದ ಬಾಷ್ಪವನ್ನು ಸುರಿಸಿದ. ಆ ಸಂದರ್ಭದಲ್ಲಿ ಶ್ರೀರಾಮನಿಗೆ ಆದ ಆನಂದವನ್ನು ಏನೆಂದು ವರ್ಣಿಸಲಿ ಎಂಬುದಾಗಿ ಕವಿ ಹೇಳ್ತಾರೆ. ಭಕ್ತಿಯ ಅಪ್ಪುಗೆಗೆ ಮೈಮರೆಯುವ ಭಗವಂತನ ಹಾಗೆ ಶ್ರೀರಾಮನು ಗೌತಮನ ಆಲಿಂಗನದಿಂದ ಮೈಮರೆತನಂತೆ. ಮುಂದೆ ಗೌತಮ ಮಹರ್ಷಿ ಶ್ರೀರಾಮನನ್ನ ಅಪ್ಪಿಕೊಳ್ತಾನೆ. ಭಕ್ತಿಯ ಅಪ್ಪುಗೆಗೆ ಭಗವಂತನೇ ಮೈಮರೆಯುವ ಹಾಗೆ ಅನ್ನುವ ವರ್ಣನೆ ಉಚಿತವಾದದ್ದು. ಭಗವಂತನ ಹಾಗೆ ಶ್ರೀರಾಮನು ಗೌತಮನು ಮಾಡಿದ ಆಲಿಂಗನದಿಂದ ಮೈಮರೆತನಂತೆ. ಇಲ್ಲಿಗೆ ಈ ಕಾವ್ಯಭಾಗ ಪಠ್ಯಭಾಗವಾಗಿದ್ದು ಮುಕ್ತಾಯವಾಗುತ್ತೆ. ಇಲ್ಲಿನ ಫಲಿತಗಳನ್ನು ಈಗ ಗಮನಿಸಬಹುದು. ಕಬ್ಬಂಡೆಯ ಮೇಲೊರಗಿದ ಹೆಬ್ಬುಲಿ, ಪತಿಯ ಶಾಪವೇ ಹುಲಿಯ ರೂಪದಲ್ಲಿತ್ತೆಂಬ ವರ್ಣನೆ ಬಂದದ್ದು ಅದು ವಿಶೇಷವಾಗಿ ಗಮನಿಸಬೇಕಾದ. ಬಂಡೆಯನ್ನೇರಿ ನರ್ತಿಸಿದಂತಹ ರಾಮ ಕಂಪಿಸಿ ಕರಗಿದ ಬಂಡೆ, ಕಲ್ಲಾದ ಅಹಲ್ಯೆ ಜೀವಗೊಂಡು ರಾಮಚರಣಕ್ಕೆ ಎರಗಿತು. ರಾಮನು ನರ್ತಿಸಿದ ಮೇಲೆ ಬಂಡೆ ಕಂಪಿಸುವುದು ಅಂದರೆ ನಡುಗುವುದು, ಕಲ್ಲಾದ ಅಹಲ್ಯೆ ಜೀವಗೊಂಡು ರಾಮನ ಚರಣಕ್ಕೆ ಎರಗಿತು. ಈ ಕಲ್ಪನೆ ಕುವೆಂಪುರವರು ಮಾಡಿದ್ದು ಮೂಲಕ್ಕಿಂತ ಭಿನ್ನವಾದ. ರಾಮನಿಗೂ ಹೆತ್ತ ತಾಯಿಯನ್ನೇ ಪಡೆದಂತಾಗಿ ಅಹಲ್ಯೆಯ ಚರಣಕ್ಕೆ ನಮಿಸಿದ್ದು. ಇಲ್ಲಿ ಬರುವಂಥ ವರ್ಣನೆ ಈಗಾಗಲೇ ನಾನು ಹೆಚ್ಚಾಗಿ ಹೇಳಿದ್ದೇನೆ. ಮಹಾಕವಿ ತಾನು ತನ್ನ ಕಾವ್ಯಕ್ಕೆ ಮಣಿಯುವ ಹಾಗಿನ ಕವಿಕಲ್ಪನೆ ಅದ್ಭುತವಾದದ್ದು, ಅದನ್ನು ಗಮನಿಸಿದ್ದೇವೆ. ತಪಸ್ಸಿನ ಶಕ್ತಿಯಿಂದ ಜಡಕಲ್ಲಿಗೂ ಜೀವ ಚೈತನ್ಯ ಲಭ್ಯ ಎಂಬ ಕವಿಯ ದರ್ಶನ ಈ ಭಾಗದಲ್ಲಿ ನಾವು ಕಾಣಬಹುದು. ರಾಮಾಯಣ ದರ್ಶನದ ಅಹಲ್ಯೋದ್ಧಾರ ವಾಲ್ಮೀಕಿಗಿಂತ ಭಿನ್ನವಾಗಿ ಕಂಡುಬರುವಂತಹ ಪ್ರಸಂಗ. ಆದರೆ ಇಡೀ ರಾಮಾಯಣ ದರ್ಶನ ವಾಲ್ಮೀಕಿ ರಾಮಾಯಣವನ್ನು ಮೂಲವಾಗಿಟ್ಕೊಂಡು ಹೊಸ ಕಾಲಕ್ಕೆ ಅಂದರೆ 20ನೇ ಶತಮಾನಕ್ಕೆ, ಇಲ್ಲಿಯ ವೈಜ್ಞಾನಿಕ ಯುಗಕ್ಕೆ ಹೊಂದುವಂತೆ ರಚಿತವಾದದ್ದು. ಇದರ ಹಿನ್ನೆಲೆ ಇದನ್ನೆಲ್ಲ ಈ ಹಿಂದೆಯೇ ನಾನು ಹೇಳಿದ್ದೇನೆ. ಸ್ನೇಹಿತರೆ, ಇಲ್ಲಿಯ ತನಕ ಸಾವಧಾನದಿಂದ ಈ ಸೆಷನ್ನನ್ನು ಆಲಿಸಿದ್ದಕ್ಕೆ ತಮಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಸೆಷನ್ನ ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.